ಕಲಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಅಂದ ಸಿರಿ ಕಂದವನವೇ ಪರಿಮಳದ ಕೆಂದವರಿ ಕುಲದವನವೇ ಪರಿಮಳದ ಕೆಂದವರಿ ಕುಲದವನವೇ ಕೆಂದವರಿ ಕುಲದಂತ ವೀರಾರ್ಜುನರಾಯ ಇಂದೊಂದು ರಾಗನಲಿಯೋ ಇಂದೊಂದು ರಾಗನಲಿಯೋ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನಾ ರೈ ಕಾರ್ಕಳ ಮಾತಾಡ್ತಿದ್ದೇನೆ. ಕನ್ನಡದ ಪ್ರಖ್ಯಾತ ದೇಸಿ ಚಾನೆಲ್ ಆಗಿರುವಂತಹ ಜಾನಪದ ಸಿರಿಯಲ್ಲಿ ನನ್ನ ಜಾನಪದ ಬದುಕಿನ ವಿಷಯಗಳನ್ನ ಹೊತ್ಕೊಂಡು ನಿಮ್ಮೆದುರು ಬರ್ತಾ ಇದ್ದೇನೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಜಾನಪದ ಸಿರಿಯನ್ನ ಉಳಿಸಿ ಬೆಳೆಸಿ ಜಾನಪದವನ್ನ ಉಳಿಸೋಣ, ಜನಪದವನ್ನ ಬೆಳೆಸೋಣ. ಜೈ ಜಾನಪದ. ಜಾಜಿಯ ಹೂ ಚಂದ, ಜನಪದ ಬಲು ಚಂದ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅತ್ಯಂತ ಗಟ್ಟಿಯಾದ ನೆಲೆಗಟ್ಟನ್ನ ಕಂಡುಕೊಂಡಿರ್ತಕ್ಕಂಥ ಜಿಲ್ಲೆ ಉಡುಪಿ ಜಿಲ್ಲೆ. ಸ್ನೇಹಿತರೆ, ಉಡುಪಿ ಜಿಲ್ಲೆಯಿಂದ ಜನಪದದ ಭೂಮಿಕೆಯನ್ನ ಇಟ್ಟುಕೊಂಡು ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವಿಶೇಷವಾದ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ಜನಪದವನ್ನ ತನ್ನ ಭೂಮಿಕೆಯಾಗಿ ಇರಿಸಿಕೊಂಡು ಬದುಕನ್ನ ಕಟ್ಟಿಕೊಳ್ತಾ ಸಮುದಾಯಕ್ಕೂ ಕೂಡ ಸಂದೇಶವನ್ನ ಸಾರ್ತಾ ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕಾರ್ಕಳದ ವಂದನಾ ರೈರವರು ಜೊತೆ ಇದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಟೀಚರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ? ಆರಾಮ್ ಸರ್. ಜನಪದ ಸಿರಿಗೆ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಧನ್ಯವಾದಗಳು. ಟೀಚರ್, ತಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ತುಂಬಾ ಸಂತೋಷ, ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಕೂರಿಸ್ಕೊಂಡು ವಾಹಿನಿಯಲ್ಲಿ ಸಂದರ್ಶನ ಮಾಡಿರ್ತಕ್ಕಂಥ ನನಗೆ ಭಾಗ್ಯ. ನಮ್ಮ ಸೀನಿಯರ್ ನೀವು ಯೂಟ್ಯೂಬ್ ಅಲ್ಲಿ. ಇಲ್ಲ ಸರ್. ಅಭಿನಂದನೆಗಳು ನಿಮಗೆ ಮೊದಲಿಗೆ. ಥ್ಯಾಂಕ್ ಯು. ಮತ್ತು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿ ಕಾಣ್ತಕ್ಕಂಥ ಒಂದು ತಾಣ. ಹೀಗೆ ವಂದನಾ ಟೀಚರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್. ಬಟ್ ನಮ್ಮ ಕಣ್ಣಿಗೆ ನಿಮ್ಮ ಪ್ರತಿ ವಿಡಿಯೋವನ್ನು ನೋಡ್ತಾ ಇದ್ರೆ ಜನಪದದ ನಂಟು ಒಂದು ಕಾಣ್ತಾ ಇದೆ. ಖಂಡಿತ. ಆ ಒಂದು ಕಾರಣಕ್ಕೆ ಜನಪದ ಸಿರಿ ನಿಮ್ಮನ್ನ ಹುಡುಕಿ ಕಾರ್ಕಳವರೆಗೂ ಬಂದಿದೆ. ಥ್ಯಾಂಕ್ ಯು. ಏನು ನಿಮ್ಮ ಹಿನ್ನೆಲೆ ಸ್ವಲ್ಪ ತಿಳಿಸ್ಕೊಡಿ ವೀಕ್ಷಕರಿಗೆ. ಹಿನ್ನೆಲೆ ಫಸ್ಟ್ ಆಫ್ ಆಲ್ ನಾನು ನನ್ನ ಜಾನಪದಕ್ಕೆ ಯಾವುದು ಕಾರಣ ಅಂತ ಹೇಳಿದ್ರೆ ನನ್ನ ಅಮ್ಮನನ್ನ ನಾನು ತೋರಿಸ್ತೇನೆ. ಹೌದಾ? ಯಾಕಂತ ಹೇಳಿದ್ರೆ ಜಾನಪದ ಅಂದ್ರೆ ಏನು, ಜಾನಪದ ಕಲೆಯನ್ನು ಉಳಿಸ್ಬೇಕು ಅನ್ನುವಂಥದ್ದು ಅವರ ಏನು ಹಂಬಲ ಇತ್ತು, ಅದನ್ನ ನಡೆಸ್ಕೊಂಡು ಹೋಗುವಂಥದ್ದು ನನ್ನ ಒಂದು ಧ್ಯೇಯ. ಈಗ ಚಿಕ್ಕ ಮಕ್ಕಳಿಗೆ ನಾವು ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಯಾವುದೋ ಫಿಲ್ಮ್ ಸಾಂಗ್ಗಳಿಗೆ ಹೇಳುವುದಕ್ಕಿಂತ ಮುಂಚೆ ಜಾನಪದವನ್ನ ಕಲ್ಸ್ಕೊಟ್ರೆ ಜಾನಪದ ಉಳಿದಾಗೂ ಆಗುತ್ತೆ. ಖಂಡಿತ. ಅಮ್ಮ ಬಲೆ, ಇವರು ನಮ್ಮಮ್ಮ ವನಜ ಶೆಟ್ಟಿ ಅಂತ ಇವರ ಹೆಸರು. ಇವತ್ತು ನಾನು ಇಲ್ಲಿ ಇದೇನಂತ ಹೇಳಿದ್ರೆ ಕಾರಣ ಇವರು. ನಾನು ಯಾವತ್ತೂ ಯಾವ ಇಂಟರ್ವ್ಯೂ ಅಲ್ಲೂ ಕೂಡ ಹೇಳುವಂಥದ್ದು ಒಂದೇ ಮಾತು, ನೋಡಿ ಅಮ್ಮ ಅಂತಲೇ ನಾನು ನನ್ನ ಮನೆಗೆ ಕೂಡ ಹೆಸರಿಟ್ಟಿದ್ದೇನೆ. ಇಲ್ಲಾಂದ್ರೆ ನೀವು ಇವತ್ತು ವಂದನಾ ಟೀಚರ್ನ ನೋಡ್ಲಿಕ್ಕೆ ಇರ್ತಾ ಇರಲಿಲ್ಲ. ಯಾಕಂದ್ರೆ ಹಳ್ಳಿಯಲ್ಲಿ ಇದ್ದವರು ನೀವು ಏನು ಜಾನಪದ ಅಂತ ಹೇಳ್ತೀರೋ, ಜಾನಪದವನ್ನು ಉಳಿಸಬೇಕು ಅನ್ನುವಂತಹ ಕಾರಣದಿಂದ ನಾವು ಕೂಡ ಒಂದೊಂದು ತೆಗೆದುಕೊಳ್ಳುವಂತಹ ಒಂದು ಹಾಡುಗಳೆಲ್ಲ ಈಗ ವೈರಲ್ ಆಗ್ತಾ ಉಂಟು, ಜಾನಪದ ಉಳಿತಾ ಉಂಟು ಅಂತ ಒಂದು ನನ್ನ ಇದರಲ್ಲಿ ನಂಗೊಂದು ಆಸೆ. ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಕೂಡ ಜಾನಪದ ಹಾಡಿಗೆ ತುಂಬಾ ಚೆನ್ನಾಗಿ ನೃತ್ಯವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನನ್ನ ಅಮ್ಮನಿಗೆ ನಾನು ಇವತ್ತು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಜಾನಪದ ಸಿರಿ ತಂಡದೊಂದಿಗೆ. ಟೀಚರ್, ಜಾನಪದ ನಿಮ್ಮ ಬದುಕಿನಲ್ಲಿ ಹೇಗೆ ಪ್ರವೇಶ ಪಡ್ಕೊಳ್ತು ಅಂತ ತಿಳಿಸ್ಬೋದಾ? ಖಂಡಿತ ಸರ್. ಇವತ್ತು ಜಾನಪದದ ಮುಖಾಂತರ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಹೆತ್ತವರು ಕಾರಣ, ನನ್ನ ಅಪ್ಪ ಮತ್ತೆ ಅಮ್ಮ. ಅವರಿಗೆ ಸ್ವಲ್ಪ ಜಾನಪದದ ಪಪ್ಪನು ಕೂಡ ಪದ್ಯ ಎಲ್ಲ ಹಾಡ್ತಾ ಇದ್ರು, ಅಂದ್ರೆ ಅವರವರ ಓನ್ ಇದ್ರಲ್ಲಿ, ಅಂದ್ರೆ ಕಲ್ತಿಲ್ಲ ಏನಿಲ್ಲ. ಅಮ್ಮ ಕೂಡ ಜಾನಪದದ ನಮ್ಮ ತುಳು ಸಾಂಸ್ಕೃತಿಕ ಪರಂಪರೆಯಲ್ಲಿ ಪಾರ್ದನ ಅನ್ನುವಂಥದ್ದು ಒಂದು ಪಾರ್ದನ, ಹೌದು, ದೈವಾರಾಧನೆ ಪಾರ್ದನ ಕೂಡ ಹೇಳ್ತಾರೆ. ಈ ಪಂಜುರ್ಲಿ ಪಾರ್ದನ ಎಲ್ಲ ನೀವು ಕೇಳ್ಬೋದು. ಅದು ಮತ್ತೆ ಗದ್ದೆಗಳಲ್ಲೆಲ್ಲ ನಾಟಿ ಮಾಡುವಾಗ ಲೇಡೀಸ್ಗಳೆಲ್ಲ ಬಾಯಿಂದ ಬಾಯಿಗೆ ಹಾಡಿ ಒಂದೊಂದು ಸ್ಟೋರಿಯನ್ನ ಆ ಪಾರ್ದನದ ಮುಖಾಂತರ ಹೇಳುವಂಥದ್ದು. ಅದಂದ್ರೆ 1-1.5 ಗಂಟೆ ಬಾಯಿ ಪಾಠ ಹೊಡೆದು ಅದನ್ನ ಹೇಳ್ಬೇಕು. ಅಮ್ಮ ಎಲ್ಲ ವಿದ್ಯಾಭ್ಯಾಸ ಇಲ್ಲ ನನ್ನ ಅಮ್ಮನಿಗೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರು ಬೇರೆಯವರ ಹತ್ರ ಅಂಗಲಾಚಿ ಬೇಡಿ ನನಗೆ ಆ ಪಾರ್ದನ ಹೇಳ್ಕೊಡಿ ಅಂತ ಕಲ್ತು ಅವರು ಅದನ್ನ ಕಲ್ತಿದ್ದಾರೆ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಅದು ಬರ್ಲಿಕ್ಕೆ ಕಷ್ಟ. ಹಾಗಾಗಿ ನಾನು ಇವರ ಪಾರ್ದನಗಳ ಏನುಂಟು ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕೊಂಡು ಹೋಗ್ತಾ ಇದ್ದೇನೆ. ಅವ್ರಿಗೆ ಯಾವಾಗ ಫ್ರೀ ಇರ್ತದೋ ಆಗ ಅವ್ರನ್ನ ಕೂರಿಸಿ ಪಾರ್ದನವನ್ನ ಉಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಜನಪದ, ಹೌದು. ಹಾಗಿದ್ರೆ ಶಾಸ್ತ್ರೋಕ್ತವಾಗಿ ಒಂದು ಜನಪದ ಹಾಡಿನ ಮುಖಾಂತರ ಮಾತನ್ನ ಮುಂದುವರ್ಸೋಣ. ಎಸ್ ಸರ್, ಆಯ್ತು. ಎಸ್ ಸರ್. ಚಿಕ್ಕಿ ನುಂಗ್ರಕ್ಕೆ ನಾರಿ ಮನ ಸೋತಾಳೋ, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನ ಸೋತಾಳೋ, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನ ಸೋತಾಳೋ, ಎಲ್ಲೋ ಜೋಗಪ್ಪ ನಿನ್ನರಮಾನೆ,
ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಓ ಬೇಲೆ ಹೋ ಬೇಲೆ, ಓ ಬೇಲೆ ಹೋ ಬೇಲೆ, ಸತ್ಯದ ಬೂಲೆ ಹೋ ಬೇಲೆ, ಅಧಿಕಾರ ಕೊರಲೆ ಹೋ ಬೇಲೆ, ಓಲು ಉಂಡು ಹೋಗೆ ಹೋ ಬೇಲೆ, ಮಿತ್ತೆ ಮೇಗೆ ಮಾ ಹೋ ಬೇಲೆ, ಹಾಲು ಕೂಡಂಡಾಲ ಹೋ ಬೇಲೆ, ಸೂರ್ಯ ನರಯೇನ ಹೋ ಬೇಲೆ, ದೇವರ ಎದುರು ಹೋ ಬೇಲೆ, ಪದಿನಾಜಿ ಜಿಡೆತ ಹೋ ಬೇಲೆ, ಮಾಸೆ ಸತರೆಟ್ಟಿ ಹೋ ಬೇಲೆ, ಅವ್ವ ಕೊರಾಲೆ ಹೊಯ್ಯ ಹೊಯ್ಯ ಹೊಯ್ಯನ ಹೊಯ್ಯ ಅತರಾಲಿ ಹೊಯ್ಯ ಮುತರಾಲಿ ಹೊಯ್ಯ ಉನ್ನೊಂಜಿ ಹೊಯ್ಯ ನಲ್ಲೂರ ಹೊಯ್ಯ ದೇವಸ್ಥಾನ ಹೊಯ್ಯ ಹಿರೇದು ಹೊಯ್ಯ ಹಿರಿಯಂತಿರ ಹೊಯ್ಯ ಊರವುದು ಹೊಯ್ಯ ಓತುಂಡುಗೆ ಹೊಯ್ಯ ಅಡಿಬೂಡೆ ಹೊಯ್ಯ ಓದೂಲ ಹೊಯ್ಯ ಐನೋದು ಹೊಯ್ಯ ಹೊಸಾಗೆ ಹೊಯ್ಯ ಮೇಲ್ಬೂಡೆ ಹೊಯ್ಯ ಓದೂಲ ಹೊಯ್ಯ ಅನ್ನೋದು ಹೊಯ್ಯ ಹೊಸಾಗೆ ಹೊಯ್ಯ ಅರಗೋದು ಹೊಯ್ಯ ಸಾವಿರ ಹೊಯ್ಯ ಹೊಸಾಗೆ ಹೊಯ್ಯ ಮುದಲ್ಬೋದು ಹೊಯ್ಯ ಅನ್ನೋದು ಹೊಯ್ಯ ಹೊಸಾಗೆ ಹೊಯ್ಯ ಇನ್ನೊಂಜಿ ಹೊಯ್ಯ ದೇವಸ್ಥಾನ ಹೊಯ್ಯ ನೀರೇನೆ ಹೊಯ್ಯ ಉದ್ದಾರ ಹೊಯ್ಯ ಆವೋಡು ಹೊಯ್ಯ ಅಂಡೇರಿಗೆ ಹೊಯ್ಯ ನಲ್ಲೂರ ನೀವು ಕೂಡ ಹೊಯ್ಯ ಹೇಳ್ಬೋದಿತ್ತು. ಹೌದು, ಕೊರಸ್ ಕೊಡ್ಬೋದು. ಅದೊಂದು ಗಮ್ಮತ್ ಆಗ್ತದೆ. ಒಂದೊಂದೇ ಹಿಡ್ಕೊಂಡು ಹೋಗ್ಬೇಕು. ಟೀಚರ್, ಹೇಳಿ ಸರ್. ನಿಮ್ಮ ಗುರುಗಳು ನಿಮ್ಮ ತಾಯಿ ಇದ್ದಾರೆ. ಹೌದು. ನಮಗೆ ಈ ಭಾಗದ ಪ್ರಾದೇಶಿಕ ತುಳು ಜನಪದದ ಪರಿಚಯ ಮಾಡಿ, ನನಗೆ ಕಲ್ಸ್ಕೊಡ್ತೀರಾ ಅಂತ. ಖಂಡಿತ. ಒಂದು ನಾವು ಅಮ್ಮ ಈಗ ಪಾರ್ದನ ಹೇಳ್ಕೊಡ್ತಾರೆ, ನಾವಿಬ್ರು ಅದಕ್ಕೆ ಕೋರಸ್ ಹೇಳುವ. ಪಾರ್ದನ ಅಂದ್ರೇನು? ಪಾರ್ದನ ಹೇಳಿದ್ರೆ ನಮ್ಮ ತುಳು ಸಂಸ್ಕೃತಿಯಲ್ಲಿ ಬಾಯಿಂದ ಬಾಯಿಗೆ ಹೇಳುವಂತಹ ಒಂದು ಮುಂಚಿನ ಕಾಲದ ಸ್ಟೋರಿಗಳನ್ನೆಲ್ಲ ಇವರೆಲ್ಲ ಬಾಯಲ್ಲಿ ಕಥೆಯ ಮುಖಾಂತರ ಒಂದು ಹಾಡಿನ ಮುಖಾಂತರ ಹೇಳುವಂತದ್ದು. ಸರಿ ಸರಿ ಸರಿ. ಈಗ ಇವರ ಇದರಲ್ಲಿ ಎಜುಕೇಶನ್ ಎಲ್ಲ ಇರ್ಲಿಲ್ಲ. ನಾಟಿ ಮಾಡೋ ಸಂದರ್ಭದಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಅವರು ಉದ್ದ ಉದ್ದ ಹೇಳ್ಕೊಂಡು ಒಂದು ಊರಲ್ಲಿ ದೇವಸ್ಥಾನ ಕಟ್ತಾ ಇದ್ರೆ ಅದನ್ನ ನಾಟಿ ಮಾಡುವಾಗ ಆ ದೇವಸ್ಥಾನದ ಪರವಾಗಿ ಹಾಡುವಂತಹ ಒಂದು ಹಾಡುಗಳೆಲ್ಲ ಬೇರೆ ಬೇರೆ ಇದ್ರಲ್ಲಿ ಬೇರೆ ಬೇರೆ ಟೈಪ್ ಬರ್ತದೆ. ಈಗ ಇದನ್ನ ಒಂದು ಅಮ್ಮ ಹೇಳ್ಕೊಡ್ತಾರೆ, ನಾವಿಬ್ರು ಹೇಳುವ. ಅಮ್ಮ ಹೇಳುವಾಗ ನಾವು ಹೊಯ್ಯ ಅಂತ ಹೇಳ್ಬೇಕು. ಹೊಯ್ಯ. ಸರಿ. ಹಾ. ಹೊಯ್ಯ ಹೊಯ್ಯ ಹೊಯ್ಯನ ಹೊಯ್ಯ ಅತರಾಲಿ ಹೊಯ್ಯ ಮುತರಾಲಿ ಹೊಯ್ಯ ಉನ್ನೊಂಜಿ ಹೊಯ್ಯ ನಲ್ಲೂರ ಹೊಯ್ಯ ಗ್ರಾಮದ ಹೊಯ್ಯ ದೇವಸ್ಥಾನ ಹೊಯ್ಯ ಗಿರಿದು ಹೊಯ್ಯ ಗಿರಿಯಂತಿರ ಹೊಯ್ಯ ಆತನಿಗೆ ಹೊಯ್ಯ ಅಡಿಬೂಡೆ ಹೊಯ್ಯ ಓದೂಲ ಹೊಯ್ಯ ಐನೂದು ಹೊಯ್ಯ ವರ್ಷಾಗೆ ಹೊಯ್ಯ ಮೇಲ್ಬೂಡೆ ಹೊಯ್ಯ ಓದೂಲ ಹೊಯ್ಯ ಮುನ್ನೂದು ಹೊಯ್ಯ ವರ್ಷಾಗೆ ಹೊಯ್ಯ ಉನ್ನೊಂಜಿ ಹೊಯ್ಯ ದೇವಸ್ಥಾನ ಹೊಯ್ಯ ದೀರಿನೆ ಹೊಯ್ಯ ಉದ್ದಾರ ಹೊಯ್ಯ ಆವೋಡು ಹೊಯ್ಯ ಪಂಡೇರಿಗೆ ಹೊಯ್ಯ ನಲ್ಲೂರ ಹೊಯ್ಯ ಗ್ರಾಮದ ಹೊಯ್ಯ 10 ಮಂದೆ ಹೊಯ್ಯ ಬಾರಗೇರಿ ಹೊಯ್ಯ ಒಟ್ಟೋಗು ಹೊಯ್ಯ ಲಾಟೇರಿಗೆ ಹೊಯ್ಯ ನೆಲದ ಹೊಯ್ಯ ಚಾವಡಿಡಿ ಹೊಯ್ಯ ಕೂಟಾನಿ ಹೊಯ್ಯ ಆ ಕೂಡೇರಿ ಹೊಯ್ಯ ಆ ಮದೀಪು ಹೊಯ್ಯ ಆ ಮಲ್ತೇರು ಹೊಯ್ಯ. ನೋಡಿ ಇದೇ ತರ ಇದು 1 ಗಂಟೆ 1.5 ಗಂಟೆ ಹಾಡ್ಕೊಂಡು ಹೋಗ್ಬೋದು. ನಾವೇ ಹೇಳ್ಬೇಕಂತ ಗೊತ್ತಾ? ಈಜೋ ಮಂಜೊಟ್ಟಿ ಬೊಲ್ಲ. ಈಜು ಹೇಳಿ. ಈಜೋ ಮಂಜೊಟ್ಟಿ ಬೊಲ್ಲ. ಮಂಜೋಟುಲ್ಲಾರೆ ಮಾವಂದ ಬೊಲ್ಲೆ. ಈಜೋ ಮಂಜೊಟ್ಟಿ ಬೊಲ್ಲ. ಅಮ್ಲಾಗ ದಿನಮಾನ ಆತಂಡು ಮಂದೆ. ಈಜೋ ಮಂಜೊಟ್ಟಿ ಬೊಲ್ಲ. ಇಷ್ಟೇ, ಎಂತ ಹೇಳಲಿಕ್ಕುಂಟು? ತುಳು ಕಲಿಸಿದೆ ನಾನು ನಿಮ್ಗೆ. ಈಜೋ ಮಂಜೋಟಿ ಬೊಲ್ಲ. ಈಜೋ ಮಂಜೊಟ್ಟಿ ಬೊಲ್ಲ. ಅಲ್ಲೇ ಕಮಲಾಗ ಜಪ್ಪುನ ಗಲಿಗೆ. ಈಜೋ ಮಂಜೊಟ್ಟಿ ಬೊಲ್ಲ. ಅಲ್ಲಿಗೆ ಮೂರ್ತಾನೆ ತೆಗೆದುಂಡು ಮಂದೆ. ಈಜೋ ಮಂಜೊಟ್ಟಿ ಬೊಲ್ಲ. ಬೊಲ್ಲಾನ ಗೊಜ್ಜಿ ಮಾದಿ ಗುಂಡದಡೇದಾನೆ. ಈಜೋ ಮಂಜೊಟ್ಟಿ ಬೊಲ್ಲ. ಬೇಗ ದಾನೇನೆ ಗನದೇರೆ ಉದಯೇ. ಈಜೋ ಮಂಜೊಟ್ಟಿ ಬೊಲ್ಲ. ಒಂಜೀರೆ ಗಂಧಾನೆ ತರೆತೇರೆ ಉಲ್ಲಯೇ. ಈಜೋ ಮಂಜೊಟ್ಟಿ ಬೊಲ್ಲ. ಒಂಜೇ ಬೊಲ್ಪೂಲ ಪೊತ್ತಯೇರೆ ಉಲ್ಲಯೇ. ಈಜೋ ಮಂಜೊಟ್ಟಿ ಬೊಲ್ಲ. ಏ
ತರೆತೇರು ಯಾಯೇರು ಯಾಜಿಮದೇ ಈಜೋ ಮಂಜೊಟ್ಟಿ ಬೊಲ್ಲ ಮಾನ್ಯಾಡು ಮರ್ಯಾದಿ ಕನತೇಡ ಬೊಲ್ಲೆ ಈಜೋ ಮಂಜೊಟ್ಟಿ ಬೊಲ್ಲ ಮಾನ್ಯಾಡು ಮರ್ಯಾದಿ ಕನತೇಡ ಬೊಲ್ಲೆ ಈಜೋ ಮಂಜೊಟ್ಟಿ ಬೊಲ್ಲ ಯಾವ ಇದು ಜಾನಪದ ನಮ್ದು. ಎಷ್ಟೊತ್ತು ನಂದು ಬರ್ತಾ ಇತ್ತು ಜಾನಪದ. ನೋಡಿ ಫಸ್ಟ್ ಅಮ್ಮಂದು ಪರಿಚಯ ಮಾಡಿದ್ದು ನೀವೇ. ಟೀಚರ್, ಕರಾವಳಿ ಭಾಗದ ಜನಪದವನ್ನ ಪರಿಚಯ ಮಾಡಿಕೊಟ್ರಿ ಅಮ್ಮನ ಮುಖಾಂತರ, ತುಂಬಾ ಥ್ಯಾಂಕ್ಸ್. ಜನಪದ ಸಿರಿಗೆ ಅಮ್ಮನ ಪರಿಚಯ ಮಾಡಿಕೊಟ್ಟಿದ್ದಕ್ಕೂ ತುಂಬಾ ಥ್ಯಾಂಕ್ಸ್. ಏನು ಜನಪದ, ಈ ಕರಾವಳಿ ಭಾಗದ ಮೂಲ ಜನಪದವನ್ನ ಹೇಗೆ ಅಭ್ಯಾಸ ಮಾಡಿದಿರಿ ತಾವು? ಅಂದ್ರೆ ನನ್ಗೆ ಮೇನ್ ಜನಪದ ಗುರುಗಳು ಅಂತ ಹೇಳಿದ್ರೆ ಅಮ್ಮ. ಇಲ್ಲಿ ನಾನು ಏನ್ ಕಲ್ತಿದಂತೆ ಪಾರ್ದನವನ್ನ ಕಲ್ತಿರ್ಬೋದು. ಆದ್ರೆ ಹೊರಗಡೆ ನಮ್ಮ ತುಳುನಾಡಲ್ಲಿ ತುಂಬಾ ಜನ ಇದರ ಬಗ್ಗೆ ಗೊತ್ತಿರೋರು ಇದ್ದಾರೆ, ಮಹನೀಯರಿದ್ದಾರೆ. ಅಂದ್ರೆ ಈಗ ನಮ್ಮ ಜನಪದ ಇದು ಏನೋ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದೇ ತರ ಅದನ್ನ ಉಳಿಸುವಂತ ಪ್ರಯತ್ನ ಕೂಡ ಈಗ ಆಗ್ತಾ ಉಂಟು. ಹಾಗಾಗಿ ಅದಕ್ಕೆಲ್ಲ ನಾವು ಸಾಥ್ ಕೊಡ್ಬೇಕು. ನಾವು ಕೊಡೋದಲ್ದೆ ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು. ಈಗ ದೀಪಾವಳಿ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ನಾವು ಕೂ ಹಾಕ್ತೇವೆ, ಅದೊಂದು ನಮ್ಮ ಸಂಪ್ರದಾಯ. ಬಟ್ ನಿಮ್ ಕಡೆ ಇದೆಯೋ, ಮೈಸೂರು ಕಡೆ ಆ ಕಡೆ ಇದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಅದು ನಮ್ಮ ಮಕ್ಕಳಿಗೆ ಬರೋದಿಲ್ಲ. ಸೊಲ್ಲು ಅಂತ ಕರೀತಾರೆ, ಸೊಲ್ಲು ಹೇಳ್ತಾರೆ ನಿಮ್ ಕಡೆ. ಸೊಲ್ಲೆತ್ತದು ಅಂತ ಕರೀತಾರೆ. ಒಬ್ರು ಉದಾಹರಣೆಗೆ ರಾಗಿ ಬೀಸೋ ಪದ ಆಗ್ಬೋದು, ರಾಡಿ ಪದ ಆಗ್ಬೋದು, ಅದಕ್ಕೆ ಸೊಲ್ ಕೊಡೋರು ಇರ್ತಾರೆ, ಅದಿದೆ. ಸೋಬಾನಿಯಲ್ಲೂ ಕೂಡ ಸೊಲ್ ಕೊಡೋರು ಇದ್ದಾರೆ, ಅದಿದೆ. ಇದು ಈಗ ದೀಪಾವಳಿಯಲ್ಲಿ ನಾವು ದೀಪ ಎಲ್ಲ ಬಲೀಂದ್ರನಿಗೆ ದೀಪ ಇಟ್ಟು ಒಂದು ಹಾಡುವಂತ ಹಾಡಿರ್ಬೋದು ಅಲ್ಲ, ಅದರದೊಂದು ಮೂಲ ಅಂತ ಹೇಳ್ತೇವೆ. ಅದು ತುಂಬಾ ದೊಡ್ಡದಾಗಿ ಹೇಳ್ಬೋದು, ಚಿಕ್ಕದಾಗಿ ಕೂಡ ಹೇಳ್ಬೋದು. ಬಲಿಯಂದ್ರಗ್ ಕೂಪಣ್ಣ ಒಂಜಿ ಪನ್ ಬರ್ತಾವ ಪಲ್ಲೆ ಆಟಿ ದಮಸೆ ಬುಡಪತ್ಲ ಬಲಿಯಂದ್ರ ಸೋಣ ಸಂಕ್ರಾಂತಿ ಬುಡಪತ್ಲ ಬಲಿಯಂದ್ರ ಸಂಕ್ರಾಂತಿ ಬುಡಪತ್ಲ ಬಲಿಯಂದ್ರ ಬೊಂತೆ ಲೋಡು ದುಂಬು ಬರ್ಪಿ ಅಮಸೆಗೆ ಬಲಿಯಂದ್ರ ಮೂಜಿ ದಿನತ ಬಲಿ ಉಂಡು ಬಲಿಯಂದ್ರ ಆ ಊರ್ದ ಪೊಲಿ ಕನತದು ಈ ಊರ್ದ ಬಲಿಕೊಂಡು ಬೋಲ ಬಲಿಯಂದ್ರ. ಟೀಚರ್ ಹೇಳಿ ಸರ್. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಾವು ಗಟ್ಟಿಯಾಗಿ ನೆಲೆ ನಿಂತು ಬಿಟ್ಟಿದ್ದೀರಿ ಬಂದು, ಅಲ್ವಾ? ತಮಗೆ ತಿಳಿದಿದೆಯೋ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಿ. ಹೇಗೆ ಈ ಸಾಂಸ್ಕೃತಿಕ ವಲಯಕ್ಕೆ ನಿಮ್ಮನ್ನು ನೀವು ತೆರ್ಕೊಳ್ಬಹುದು ಅಂತ ನಿಮ್ಗೆ ಅನ್ಸಿದ್ದೆ ಯಾವಾಗ ಅಂತ? ನನ್ನೊಳಗೂ ಈ ಒಂದು ಪ್ರತಿಭೆ ಇದೆ ಅಂತ ನಿಮ್ಗೆ ನೀವು ಗುರುತಿಸಿದ್ದೆ ಯಾವಾಗ ಅಂತ? ಆದ್ರೆ ಪ್ರತಿಭೆ ನನ್ಗೆ ಚಿಕ್ಕಂದಿನಿಂದಲೇ ಇತ್ತು ಸರ್. ಆದ್ರೆ ಅದು ಬೆಳಕಿಗೆ ಬಂದಿದ್ದು ಕೊರೋನಾ ಸಮಯದಲ್ಲಿ. ಕೋವಿಡ್ ನಿಮ್ಗೆ ವರವಾಗಿದ್ಯಾ? ಕರೆಕ್ಟ್ ಕರೆಕ್ಟ್. ಎಲ್ರಿಗೂ ಕೋವಿಡ್ ಏನು ಏನ್ ಹೇಳ್ತಾರೆ, ಶಾಪವಾದ್ರೆ ನನ್ಗೆ ವರವಾಯ್ತು. ಮಕ್ಳೆಲ್ರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ ನನಗೆ ಯಾರೋ ದೊಡ್ಡವರು ಹೇಳಿದ ಮಾತು, ಮನುಷ್ಯನಿಗೆ ಒಂದು ಜೀವನ ಕಲೆ ಅಂತ ಇರ್ತದೆ. ಆ ಜೀವನ ಕಲೆ ಏನಂದ್ರೆ ತನಗೆ ಬಂದು ಒದಗಬಹುದಾದಂತಹ ಸಂಕಷ್ಟಗಳನ್ನ ಸಂತೋಷಕ್ಕೆ ಮಾರ್ಪಡಿಸುವ ಕಲೆನೇ ಜೀವನ ಕಲೆ ಅಂತ, ಅಲ್ವಾ? ಆ ಜೀವನ ಕಲೆಯನ್ನ ನೀವು ಕರಗತ ಮಾಡ್ಕೊಂಡಿದ್ರಿ ಅಂತ. ಕೋವಿಡ್ ಇಂದಾನೇ ನೀವು ಗೆದ್ದಿರೋದು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನಿಮ್ಮ ಚಾನಲ್ ನಾನು ಯೂಟ್ಯೂಬರ್ ಆಗಿ ನಿಮ್ಮ ಚಾನಲ್ ನಾನು ಹೆಂಗ್ ಕಾಣ್ತಾ ಇದೆ ಅಂದ್ರೆ ಕೋವಿಡ್ ನಿಮ್ಗೆ ವರವಾಯ್ತಾ? ಹೌದು, ಕರೆಕ್ಟ್. ಕೋವಿಡ್ ಅಲ್ಲಿ ಮೇಲೆ ಬಂದವಳು ನಾನು ಒಬ್ಳದ್ರಲ್ಲಿ. ನನ್ಗೆ ಟ್ಯಾಲೆಂಟ್ಸ್ ಇತ್ತು, ಆದ್ರೆ ಕೋವಿಡ್ ಗಿಂತ ಮುಂಚೆ ಶಾಲೆಯಲ್ಲಿ ಇತ್ತು. ಕೋವಿಡ್ ಬಂದಾದ ನಂತರ ಹೊರಗಡೆಗೆ ಗೊತ್ತಾಯ್ತು. ವೆರಿ ನೈಸ್, ವೆರಿ ನೈಸ್. ತುಂಬಾ ಸಂತೋಷ ಆಯ್ತು. ಟೀಚರ್ ಹೇಳಿ ಸರ್. ಟೀಚರ್ ಆಗಿದ್ದವರು ತಾವು ಅಲ್ವಾ? ಆ ಶಿಕ್ಷಕಿಯ ಬದುಕಿನ ಬಗ್ಗೆ ಒಂದಷ್ಟು ಅನುಭವಗಳನ್ನ ಹಂಚಿಕೊಳ್ಳಿ. ಶಿಕ್ಷಕಿ ವೃತ್ತಿ ನನ್ಗೆ ನಾನು ಇಷ್ಟಪಡುವಂತಹ ವೃತ್ತಿ. ಯಾಕಂದ್ರೆ ನಾನು ದೇವ್ರ ಜೊತೆ ಇದ್ದೇನೆ. ನನ್ನ ಮಕ್ಕಳೆಲ್ಲ ದೇವ್ರೆ. ಯಾಕಂದ್ರೆ ಪುಟ್ಟ ಪುಟ್ಟ ಮುಗ್ಧ ಮಕ್ಕಳು, 2.5 ವರ್ಷ 3 ವರ್ಷದಿಂದ ಹಿಡಿದ ಮಕ್ಕಳು ಈಗ ಒಂದು 2-3 ಕ್ಲಾಸ್ ಹೋಗಕ್ ಮುಂಚೆ ಆ ಮಕ್ಕಳೆಲ್ಲ ದೇವ್ರ ಸಮಾನ. ಅವರಿಗೆ ಒಂದು ಕನ್ನಿಂಗ್ ಎಲ್ಲ ಗೊತ್ತಿರೋದಿಲ್ಲ. ಟೀಚರ್ ಅನ್ನ ಒಂದು ತಾಯಿ ತರ ಅವರು ಪ್ರೀತಿ ಮಾಡ್ತಾರೆ. ಈಗ ನನ್ಗೂ ಅಷ್ಟೇ, ಮಕ್ಕಳು ಒಂದು ಮಗುಗೆ ಒಂದು ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಮ್ಗೆ ಚುರ್ ಅಂತದೆ. ಅಂದ್ರೆ ಆ ಮಗು ಒಂದು ಹುಷಾರಿಲ್ದೆ ಇದ್ದಾಗ, ಈಗ ಮನೆಯಿಂದ ಬಿಟ್ಟು ಅಮ್ಮನ್ನ ಬಿಟ್ಟೆಲ್ಲ ಬರ್ಬೇಕಾದ್ರೆ ನಾವು ಅವರಿಗೆ ಅಮ್ಮ ಆಗ್ಬೇಕು. ಅವರು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಕಳಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ಇದ್ದಂತಹ ಮಗುವನ್ನ ಒಂದೇ ಸಲ ಶಾಲೆಗೆ ಕಳಿಸ್ಬೇಕಾದ್ರೆ ಅವರಿಗೆ ಅದು ಹೆತ್ತವರಿಗೆ ಮಾತ್ರ ಗೊತ್ತಿರ್ತದೆ. ಮಗು ತಿಂತದೋ ಇಲ್ವೋ, ಊಟ ಮಾಡ್ತದೆ ಇಲ್ವೋ, ಕಕ್ಕ ಮಾಡ್ತದೆ ಇಲ್ವೋ, ಹೇಳಿಕ್ ಬರ್ತದೆ ಇಲ್ವೋ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಅಮ್ಮನಿಗಿಂತ ಜಾಸ್ತಿ ನಾವು ಮಕ್ಕಳನ್ನ ಪ್ರೀತಿ ಮಾಡ್ಬೇಕು. ಹಾಗಾಗಿ ಆ ವೃತ್ತಿ ನನ್ಗೆ ತುಂಬಾ ಖುಷಿ ಕೊಡುವಂತಹ ವೃತ್ತಿ. ಟೀಚರ್ ಹೇಳಿ ಸರ್. ಅಸಂಖ್ಯಾತ ಅಭಿಮಾನಿಗಳು ಅಂತ ಮಾತಾಡಿದ್ವಿ ಆಗ್ಲೇ, ಅವರೆಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅಲ್ವಾ? ಏನು ಒಂದರ ಟೀಚರ್ ಬಗ್ಗೆ ತಿಳ್ಕೊಬೇಕಲ್ಲ ನಾವು ಅಂತ ಅಲ್ವಾ? ಹೀಗೆ ನಮ್ಗೆಲ್ಲ ರಾಜ್ಕುಮಾರ್ ಬಗ್ಗೆ ಎಷ್ಟು ವ್ಯಾಮೋಹನೋ ಆ ತರ ನಿಮ್ಮ ಅಭಿಮಾನಿಗಳಿಗೆ ಇರುತ್ತೆ. ಯಾರು ವಂದನಾ ಟೀಚರ್, ನಿಮ್ ಹಿನ್ನೆಲೆ ಅಥವಾ ತಿಳಿಸ್ಕೊಡಿ ದಯವಿಟ್ಟು. ವಂದನಾ ಟೀಚರ್ ಹೇಳೋಕ್ ಮುಂಚೆ ನಾನು ಖಾಲಿ ವಂದನ ಆಗಿದ್ದೆ. ಖಾಲಿ ವಂದನ ಅಂದ್ರೆ ಟೀಚರ್ ಮತ್ತೆ ಆಗಿದ್ದು. ವಂದನಾ ನಾನು 10 years ಬ್ಯಾಂಗ್ಳೂರಲ್ಲಿ ಇದ್ದೆ. ಅಲ್ಲಿಂದ ಬಂದಾಗ, ನಾನು ಊರಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಳು
ಅಲ್ಲಿ ಹೌಸ್ ವೈಫ್ ಆಗಿದ್ದೆ. Okay. ಅಲ್ಲಿ ಅಂದ್ರೆ ಟಿವಿ ರಿಯಾಲಿಟಿ ಶೋಗಳೆಲ್ಲ ಹೋಗ್ತಾ ಇದ್ದೆ. ಸ್ವಲ್ಪ ಇದೇ ತರ ಆಕ್ಟಿವ್ನೆಸ್ ಆಗ್ಲೂ ಕೂಡ ನಾನು ನಿಂತಲ್ಲಿ ನಿಲ್ತಾ ಇರ್ಲಿಲ್ಲ. ಡಾನ್ಸ್ ಮಾಡೋದು, ಹಾಡು ಹಾಡೋದು ಅದೆಲ್ಲ ಚಿಕ್ಕನ್ ಮದ್ವೆ ಆದ್ಮೇಲೆ ಒಬ್ಬೊಬ್ರದ್ದು ನಿಲ್ಲಿಸ್ತಾರೆ. ನಾನು ಕಾಲೇಜಿಗೆ ಹೋಗೋಕ್ ಮುಂಚೆನೂ ಕೂಡ ಹೀಗೇನೆ, ಮದುವೆ ಆದ್ಮೇಲೂ ಕೂಡ ಹೀಗೆ. ನನ್ನ ಹಸ್ಬೆಂಡ್ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅಲ್ಲಿ ಕೂಡ ನಾನು ನನ್ನ ಪ್ರತಿಭೆ ಏನಿದೆ ಅದನ್ನ ಇದು ಮಾಡ್ಕೊಂಡೇ ಹೋದೆ. ಊರಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಇಲ್ಲಿ ಟೀಚರ್ ಇಲ್ಲ, ಬೋನೇಂದ್ರ ಸ್ಕೂಲಿಗೆ ನಾನು ಫಸ್ಟ್ ಹೋಗಿದ್ದು, ನೀನ್ ಬರ್ತೀಯಾ ಸ್ವಲ್ಪ ದಿವಸದ ಮಟ್ಟಿಗೆ ಮಕ್ಕಳಿಗೆ? ನಾನು ಹೇಳಿದೆ ಇಲ್ಲ ಮಧ್ಯೆ ನಂಗೆ ಟೀಚಿಂಗ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರುದಿಲ್ಲ ಅಂತ. ಇಲ್ಲ ಆಗುತ್ತೆ ನಿನ್ಗೆ, ನೀನ್ ಬಾ ಅಂತ ನನ್ನನ್ನು ಕರೆಸಿದ್ಲು. ಸೀಮಾ ಅಂತ, ಈಗ ನಾನು ಅವಳ ಹೆಸರು ಹೇಳ್ಬೇಕಿಲ್ಲಿ, ಬೋನೇಂದ್ರದಲ್ಲಿ ಸೀಮಾ ಟೀಚರ್ ಅಂತ ಇದ್ದಾರೆ ಅವಳು. ಹಾಗಾಗಿ ಮತ್ತೆ ನಾನು ಬೋನೇಂದ್ರ ಸ್ಕೂಲ್ಗೆ ಜಾಯ್ನ್ ಆದೆ. ಅಲ್ಲಿ 1 year ಕಂಪ್ಲೀಟ್ ಅಂದ್ರೆ 9 months ಇದ್ನ ಆದ್ರೆ ಮಕ್ಕಳೆಲ್ಲ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಟೀಚರ್ಸ್. ಈಗಲೂ ಅವರು HM ಆಗ್ಲೂ ಹೇಳ್ತಾ ಇದ್ರು ನೀವು ಬಿಟ್ಟು ಹೋಗ್ಬೇಡಿ. ಅಂದ್ರೆ ನಾನು ಒಬ್ರು ಪ್ರೆಗ್ನೆಂಟ್ ಆದ ಕಾರಣ ಟೀಚರ್ ಅವರು ಮನೆಗೆ ಹೋಗ್ಬೇಕಿತ್ತು ಡೆಲಿವರಿಗೆ, ಹಾಗಾಗಿ ಅವರ ಪ್ಲೇಸ್ಗೆ ನಾನು ಬಂದಿರುವಂತದ್ದು. ಅವ್ರು ಆಮೇಲೆ ಬಂದಾಗ ನಾನು ಹೋಗ್ಲೇಬೇಕಲ್ಲ, ಆಗ ಅವರೆಲ್ಲರೂ ನೀವು PT ಮಾಡ್ಕೊಂಡಾದ್ರು ಬನ್ನಿ, ನಮ್ಮ ಸ್ಕೂಲ್ಗೆ ಬನ್ನಿ ಅಂತ ನನಗೆ HM ಎಲ್ಲ ಕಳಿಸ್ತಾ ಇರಲಿಲ್ಲ. ವಿದ್ಯಾ ಮೇಡಮ್, ಹೌದು ಅಲ್ಲಿದೆಲ್ಲ ಸ್ಟಾಫ್ ಎಲ್ಲ ಬೋನೇಂದ್ರದ್ದು ಈಗಲೂ ನಂಟಿದೆ. ನಂತರ ನನ್ನ ಮಕ್ಕಳು JC ಅಲ್ಲಿರುವ ಕಾರಣ JC ಇಂದ ನನಗೆ ಆಫರ್ ಬಂತು ನಮ್ಮ ಸ್ಕೂಲಿಂದ, ನೀವು ಟೀಚಿಂಗ್ ಬನ್ನಿ. ಅಲ್ಲಿ ಕೂಡ ಒಬ್ರು ಸೀಮಾ ಟೀಚರ್ ಅಂತ ಇದ್ದಾರೆ, JC ಸಂಸ್ಥೆ, ಹೌದು, ಅದ್ರ ಹತ್ರ ನಡೆಸುವಂತಹ ಒಂದು. ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾನೆ, JCS ಅಂತ ಹೇಳಿದ್ರೆ ಎಲ್ರು ಕ್ರಿಶ್ಚಿಯನ್ ಸ್ಕೂಲ್ ಅಂತ ತುಂಬಾ ಜನರ ಭಾವನೆ. ಅದೇ ನಿಮ್ದು ಅದಕ್ಕೆ ಇವತ್ತೊಂದು ಕ್ಲಾರಿಫಿಕೇಶನ್ ನಾನು ಈ ಮುಖಾಂತರ ಕೊಡ್ತಾ ಇದ್ದೇನೆ. JCS ಅಂತ ಹೇಳಿದ್ರೆ JC ಸಂಸ್ಥೆಯ ಮುಖಾಂತರ ನಡೆಸುವಂತಹ ಸ್ಕೂಲ್ ಇದು, JCS ಆಂಗ್ಲ ಮಾಧ್ಯಮ ಶಾಲೆ ಅಂತ. ಹಾಗಾಗಿ ಇಲ್ಲಿ ಕೂಡ ಸೀಮಾ ಟೀಚರ್ ನನ್ನ ಒತ್ತಾಯ ಮಾಡಿದ್ರು, ನೀನು ನಮ್ಮ ಸ್ಕೂಲಿಗೆ ಬಾ. ಇಲ್ಲೊಬ್ರು ಸೀಮಾ ಟೀಚರ್, ಹೌದು. ಮತ್ತೊಬ್ರು ಅಲ್ಲಿದ್ದು ಇವರು ನಮ್ಮ ಪರಿಚಯದವರು ಪದ್ಮಪ್ರಸಾದ್ ಜೈನ್ ಅಂತ, JC ಪದ್ಮಪ್ರಸಾದ್ ಜೈನ್, ಅವರು ಕೂಡ ನಾನು ಕಾಲೇಜ್ ಡೇಸ್ ಎಲ್ಲ ಆಕ್ಟಿವ್ ಇದ್ದನ್ನು ನೋಡಿ ನೀವು ನಮ್ಮ ಸ್ಕೂಲಿಗೆ ಬನ್ನಿ ಅಂತ ಆಫರ್ ಮಾಡಿದ್ದಕ್ಕೆ ಮತ್ತೆ ನಾನು JC ಸ್ಕೂಲ್ಗೆ ಜಾಯ್ನ್ ಆದೆ. ಇಬ್ಬರು ಸೀಮಾಗಳು ಸೇರಿ ನಿಮ್ಮನ್ನ ಸಾಂಸ್ಕೃತಿಕ ಜಗತ್ತಿನ ಸೀಮೆಯನ್ನೇ ದಾಟಿ ಮಾಡಿದ್ದಾರೆ. ಕರೆಕ್ಟ್. ನನಗೆ ಅತ್ಯಂತ ಸಂತೋಷ ಕೊಟ್ಟಿದ್ದೇನೆಂತಂದ್ರೆ, ನಿಮ್ಮ ವೈರಲ್ ಆಗಿರ್ತಕ್ಕಂಥ ಅನೇಕ ವಿಡಿಯೋಗಳಲ್ಲಿ ಜನಪದ ಹಾಡುಗಳನ್ನ ಬಳಕೆ ಮಾಡಿದ್ದೀರಿ. ಹೇಗೆ ಅನ್ಕೊಂಡ್ರಿ ನೀವು ಜನಪದವನ್ನ ಹೀಗೂ ಕೂಡ ಬಳಸಬಹುದು, ಮಕ್ಕಳನ್ನ ಕಲಿಕೆನಲ್ಲಿ ಜನಪದವನ್ನ ಬಳಸಬಹುದು ಅನ್ನೋ ಥಾಟ್ ಹೇಗೆ ಅಂತ? ಸರ್, ಜನಪದ ಅಂದ್ರೇನೆ ಒಂದು ಖುಷಿ. ಆ ಜನಪದ ಹಾಡು ಬಂದ್ರೆ ಸಾಕು, ನಮ್ಮ ಕಾಲ್ ನಿಲ್ಲೋದೇ ಇಲ್ಲ. ಯಾವುದೇ ಸಾಂಗ್ ಇರ್ಲಿ ನಿಮ್ದು, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಅದು ಹಾಕಿದ್ದಷ್ಟೇ ಮಕ್ಕಳು ಕುಣಿಲಿಕ್ಕೆಲ್ಲ ಶುರು. ನಮ್ಮ ಫಿಲ್ಮ್ಗಿಂತ ಜಾಸ್ತಿ ಜಾನಪದಕ್ಕೆ ಒತ್ತು ಕೊಟ್ರೆ ಜಾನಪದ ಕೂಡ ಉಳಿತದೆ, ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಹಾಗಾಗಿ ನಾವು ಸ್ಕೂಲ್ ಡೇಸ್ ಗಳಲ್ಲೆಲ್ಲ ಜಾಸ್ತಿ ಈ ತರ ಒಂದು ಥೀಮ್ ಇರುವಂತಹ ಸಾಂಗ್ ಗಳನ್ನೇ ತಗೊಳ್ಳುವಂತದ್ದು. ನಮ್ಮ ಸ್ಕೂಲಲ್ಲಿ ಕೂಡ ಮ್ಯಾನೇಜ್ಮೆಂಟ್ ನಮ್ಗೆ ಬಿಡುದಿಲ್ಲ, ಫಿಲ್ಮ್ ಸಾಂಗ್ಗೆ ಎಲ್ಲ ಡಾನ್ಸ್ ಮಾಡ್ಲಿಕ್ಕೆ ಫಸ್ಟೇ ಹೇಳಿರ್ತಾರೆ, ಫಸ್ಟೇ ಸಾಂಗ್ ಸೆಲೆಕ್ಷನ್ ಮಾಡಿಡ್ಬೇಕು ಯಾವ ಕ್ಲಾಸ್ ಇದು ಅಂತ. ಹಾಗಾಗಿ ಎಲ್ಲ ಟೀಚರ್ಸ್ ಎಲ್ಲ ನನ್ನ ಹತ್ರ ಬಂದು ಕೇಳುವಾಗ ನಾನು ಇಷ್ಟಿಷ್ಟು ಈ ಕ್ಲಾಸಿಗೆ ಇದು, ಈ ಕ್ಲಾಸ್ ಅದಷ್ಟು ಜಾನಪದಕ್ಕೇನೆ ಒತ್ತು ಕೊಡ್ತೇನೆ. ಇನ್ನೊಂದು ಹೇಳಿದ್ರೆ ಧರಣಿ ಮಂಡಲ ಗೋವಿನ ಹಾಡು, ಅದು ಒಂದು ನಂಗೆ ಆಸ್ಟ್ರೇಲಿಯಾದಿಂದ ಒಬ್ರು ಸ್ಪಾನ್ಸರ್ ಮಾಡಿದ್ರು, 50,000 ಕೊಟ್ಟು ನೀವು ನಿಮ್ಮ ಮುಖಾಂತರ ಇದೊಂದು ರೂಪಕ ಬರಬೇಕು ಅಂತ. ಸೊ ಅದಕ್ಕೆ ನಾನು ರೂಪಕದ ಮುಖಾಂತರ ಮಾಡಿ ಒಂದು 8 ಜನ ಡ್ಯಾನ್ಸರ್ಸ್ ಅನ್ನ ಟೀಮ್ ಮಾಡಿ, ನಮ್ದು ಸುಧೀಂದ್ರ ಸರ್ ಅಂತ ಇದ್ರು, ಅವರು ಅದಕ್ಕೆ ಕೊರಿಯೋಗ್ರಫಿ ಮಾಡಿ ನಮ್ಮ ಒಂದು ತಂಡ ಒಂದು 20-25 ಜನ ನಾವು ಅದರ ಒಳಗೆ ಸೇರಿ ಜಾನಪದ ಗೀತೆಯನ್ನ ಇದರನ್ನ ನಮ್ಮ ಧರಣಿ ಮಂಡಲವನ್ನ ಪುಣ್ಯಕೋಟಿಯ ಕಥೆಯನ್ನ ನಮ್ಮದೇ ಓನ್ ಇದರಲ್ಲಿ ನಾವೇ ಅದಕ್ಕೆ ಸಂಗೀತವನ್ನ ನಿರ್ದೇಶಿಸಿ ನಂತರ ಅದು ಒಂದು ಕಾರ್ಯರೂಪಕ್ಕೆ ಬರೋ ತರ ಮಾಡಿದ್ವಿ. ಅದು ತುಂಬಾ ವೈರಲ್ ಆಯ್ತು ಅದು ಕೂಡ. ಹೌದು, ಜನಪದವನ್ನ ವಿಶ್ವದಾದ್ಯಂತ ಪರಿಚಯ ಮಾಡಿಬಿಟ್ಟಿದ್ರಿ ನಿಮ್ಮ ವಿಡಿಯೋಸ್ ಇಂದ, ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ತಮಗೆ. ಇದು ಕೂಡ ಒಂದು ಜನಪದ ಸೇವೆನೆ ಮಾಡೋದು ಕೂಡ. ಮೂಲ ಜನಪದ ಗಾಯಕರನ್ನು ಕೂಡ ಮೀರಿಸಿ ಯಶಸ್ವಿಯನ್ನ ಪಡ್ಕೊಂಡಿದ್ರಿ. ಇಲ್ಲ ಸರ್, ತುಂಬಾ ಸಂತೋಷ ಆಗುತ್ತೆ ಅದಕ್ಕೆ. ಟೀಚರ್, ಗೋವಿನ ಹಾಡನ್ನ ಬಳಕೆ ಮಾಡಿದ್ದೆ ಅಂತಂದ್ರಿ, ಕೇಳೋ ಭಾಗ್ಯ ಇದೆ ನಮ್ಗೆ. ಒಂಚೂರು ಸ್ವಲ್ಪ ಸತ್ಯ, ಅದ್ರದ್ದು ಮೀನು ನಾವೇನ್ ಹೇಳ್ತೇವೆ ಅದನ್ನ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶ ಇರುವ ಕಾಳಿಂಗನೆಂಬ ಗೊಲ್ಲ ಪರಿಯ ನಾನೆಂತು ಪೇಳ್ವೆನು. ಎಲೆಯ ಮಾವಿನ ಮರದ ಕೆಳಗೆ ಕೊಡಲನೂದುತ ಗೊಲ್ಲ ಗೌಡನ್ ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಟೀಚರ್, ನಿಮ್ಮ ವಿಡಿಯೋನ ಗಮನಿಸಿದ್ರೆ ಗಮನಿಸಿದ್ರು ಕೂಡ ನಿಮ್ಗೊಂದು ವಿಶೇಷವಾದ ಅಂಗಭಾಷೆ ಇದೆ. ಹೌದು, ಅದು ನನ್ಗೆ ನಾನು ಹಾಡ್ಬೇಕಾದ್ರೆ ನಂಗೆ ಏನಾದ್ರು ಒಂದು ಆಕ್ಷನ್ ಮಾಡ್ತಾನೆ ಹಾಡ್ಬೇಕು, ನಾನು ಎಂಜಾಯ್ ಮಾಡ್ತೇನೆ ಅದನ್ನ, ಅದು ತನ್ನಷ್ಟಕ್ಕೆ ಬರ್ತದೆ. ಹೌದು, ನಾವು ನಾರ್ಮಲ್ ಹಾಡುದಕ್ಕಿಂತಲೂ ಅದನ್ನ ಒಂದು ಅದಕ್ಕೆ ನೀವು ಹೇಳಿದಾಗ ಏನಾದ್ರು ಒಂದು
ಅಂಗಭಾಷೆ ಕೊಟ್ಟು ಬಾಡಿ ಲ್ಯಾಂಗ್ವೇಜ್ ಕೊಟ್ಟು ಮಾಡಿದ್ರೆ ಇನ್ನು ನೋಡ್ಲಿಕ್ಕೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದೆ. ಹಾಗೆ ವೆರಿ ನೈಸ್. ಅದೇ ನಿಮ್ಗೆ ಪ್ಲಸ್ ಆಗಿರೋದು ಅದೊಂದು ಅಂದ್ರೆ ನಿಮ್ಮ ಪ್ರತಿಭೆ, ನಿಮ್ಮ ಸ್ವರ, ನಿಮ್ಮ ಅಂಗಭಾಷೆ ಇರ್ಬೋದು. ಇದೆಲ್ಲವೂ ನೋಡುಗರನ್ನ ನಿಮ್ಮ ಹತ್ರ ಸೆಳೆಯುತ್ತೆ. ಇರ್ಬೋದು. ವೆರಿ ನೈಸ್. ಟೀಚರ್, ತಾವು ಕರಾವಳಿ ಭಾಗದವರು. ಕರ್ನಾಟಕವನ್ನು ನಾವು 3 ವಿಭಾಗಗಳನ್ನಾಗಿ ಮಾಡಿ ನೋಡ್ತೇವೆ. ದಕ್ಷಿಣ ಕರ್ನಾಟಕ, ಹಳೆ ಮೈಸೂರು ಪ್ರಾಂತ್ಯ, ಮತ್ತು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಪ್ರಾಂತ್ಯ ಅಂತ. ನಿಮಗೆ ಕರ್ನಾಟಕದ ಕರಾವಳಿಯನ್ನು ಬಿಟ್ಟು ಮಿಕ್ಕ ಪ್ರಾಂತ್ಯಗಳ ಜನಪದವನ್ನು ಎಷ್ಟು ಗಮನಿಸಿದಿರಿ? ನಾವೊಂದು ಪೂಜಾ ಕುಣಿತ ಮಾಡ್ತಾ ಇದ್ದೇವೆ ಸರ್. ಪೂಜಾ ಕುಣಿತದಲ್ಲಿ ನಾನು ಜಾಯಿನ್ ಆಗಿ ಒಂದು 9 ವರ್ಷ ಆಗ್ತಾ ಬಂತು. ಸತತ ಕೊರೋನಾದ ನಂತರ ನಾವು ಪೂಜಾ ಕುಣಿತದಲ್ಲಿ ಪ್ರಥಮ ಸ್ಥಾನವನ್ನ ಪಡಿತಾ ಇದ್ವಿ ಮಕ್ಕಳಿಗೆ. ಅಂದ್ರೆ ಅದ್ರ ಈಗ ಸರ್ ಪೂಜಾ ಕುಣಿತಕ್ಕೆ ನಮ್ಗೀಗ ಪುನೀತ್ ಸರ್ ಅಂತ ಬರ್ತಾರೆ ಕಲಿಸ್ಲಿಕ್ಕೆ. ಮಕ್ಕಳಿಗೆ ನಾವೀಗ ಅದನ್ನ ಅಭ್ಯಾಸ ಮಾಡಿ ಆ ಕಡೆಯ ಕಲೆಯನ್ನ ಈ ಕಡೆ ತಂದು, ಇಲ್ಲಾಂದ್ರೆ ಯಕ್ಷಗಾನ ಮಾಡಿಸ್ತಾ ಇದ್ವಿ ನಾವು ಯಕ್ಷಗಾನವನ್ನ ಹಿಡ್ಕೊಂಡು ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು ಅಂತ ಮಾಡಿದ್ವಿ. ನ್ಯಾಷನಲ್ ಲೆವೆಲ್ಗೆ ಹೋಗಿದ್ವಿ ನಾವು. ಒಂದ್ಸಲ ಹೋದಾಗ ನಂಗೆ ನೆಕ್ಸ್ಟ್ ಆಯ್ತು, ನಮ್ಮ ಕರ್ನಾಟಕದ ಯಕ್ಷಗಾನ ಕಲೆಯನ್ನ ಯಾಕೆ ನಾವು ಇಲ್ಲಿ ಭೋಪಾಲ್ಗೆ ಹೋಗಿದ್ವಿ ನಾವು ಮಕ್ಕಳನ್ನ. ನಾವು ಸ್ಟೇಟ್ ಅಲ್ಲಿ ಫಸ್ಟ್ ಬಂದಾಗ ಭೋಪಾಲ್ಗೆ ಹೋಗ್ಲಿಕ್ಕಿತ್ತು ನಮ್ಗೆ. ಆಗ ನಾವು ಉತ್ತರಾಖಂಡ ಡ್ಯಾನ್ಸ್ ಮಾಡ್ಲಿಕ್ಕಿತ್ತು. ಅಂದ್ರೆ ಆ ಪ್ರತಿಭಾ ಕಾರಂಜಿಯಲ್ಲಿ ಕಲೋತ್ಸವ ಅಂತ ಬರ್ತದೆ, ಅದರಲ್ಲಿ ಉತ್ತರಾಖಂಡ ಡ್ಯಾನ್ಸೇ ಮಾಡ್ಬೇಕು. ಆ ಸ್ಟೇಟ್ ಡ್ಯಾನ್ಸ್ ಯಾರೇ ಆಗ್ಲಿ, ಯಾವ ಸ್ಟೇಟ್ನವರೇ ಆಗಿರ್ಲಿ, ಅದ್ರ ಬಗ್ಗೆ ನಾವು ತಗೊಂಡು ಹೋಗಿ ಮಾಡ್ಲಿಕ್ಕಿತ್ತು. ಬಟ್ ನಾವು ಮಾಡಿದ್ದು ಮಾತ್ರ ಅಲ್ಲಿ ಪೂಜಾ ಕುಣಿತ, ಕರ್ನಾಟಕದ ಇದು ಮಾಡ್ಬೇಕು ಅಂತ ಹೇಳಿದ್ರು. ನಿಮ್ಮ ಕರಾವಳಿ ಭಾಗದವ್ರಿಗೆ ಈಗ ಪೂಜಾ ಕುಣಿತ ಅಂತಂದ್ರೆ ಅದಕ್ಕೆ ವಾದ್ಯವಾಗಿ ತಮಟೆಯನ್ನ ಬಳಸ್ತಾರೆ. ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಬಾರಿಸ್ತಾರೆ. ಹೌದು, ತುಂಬಾ ಚೆನ್ನಾಗಿ ಬಾರಿಸ್ತಾರೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು.